ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸದ ಸರ್ಕಾರ ಇನ್ನೂ ಕೂಡ ಈಡೇರಿಸಿರುವಂತೆ ಶೀಘ್ರದಲ್ಲೇ ಸಾರಿಗೆ ನೌಕರರ ಮುಷ್ಕರ ದಿನಾಂಕ ಫಿಕ್ಸ್ ಆಗಿದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ಮುಷ್ಕರ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ಸಂಚಾರ ಶೀಘ್ರ ಬಂದಾಗುತ್ತೆ. ಬೆಳಗಾವಿ ಅಧಿವೇಶನ ಬಳಿಕ ಸಭೆ ನಡೆಸಿ ಬೇಡಿಕೆ ಈಡೇರಿಸುವ ಭರವಸೆ. ಆದರೆ ಬೆಳಗಾವಿ ಸದನ ಮುಗಿದು 15 ದಿನವಾದರೂ ಸಭೆ ಮಾಡಿಲ್ಲ ಸರ್ಕಾರ. ಹೀಗಾಗಿ ಸರ್ಕಾರಿ ಬಸ್ ನಿಲ್ಲಿಸಲು ಮುಂದಾದ ರಾಜ್ಯ ಸಾರಿಗೆ ನೌಕರರು 2 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಿರುವಂತಹ ನೌಕರರು ನಿಯಮದ ಪ್ರಕಾರ 2024 ಜನವರಿಯಿಂದ ವೇತನ ಹೆಚ್ಚಳ ಮಾಡಬೇಕಿತ್ತು. ಆದರೆ ನಷ್ಟದ ಹಿನ್ನೆಲೆ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಈಗಾಗಲೇ ಮುಷ್ಕರ ಸಂಬಂಧ ಡಿಪೋಗಳಲ್ಲಿ ನೌಕರರಿಂದ ಕರಪತ್ರ ಹಂಚಿಕೆ. ಆದರೂ ನೌಕರರ ಬಗ್ಗೆ ತಲೆಕೆಡಿಸಿಕೊಳ್ಳದ ರಾಜ್ಯ ಸರ್ಕಾರ ಹೀಗಾಗಿ ಶತಾಯಗತಾಯ ಸರ್ಕಾರಿ ಬಸ್ ನಿಲ್ಲಿಸಿ ಮುಷ್ಕರ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಶೀಘ್ರದಲ್ಲೇ ಮುಷ್ಕರ ದಿನಾಂಕ ಘೋಷಣೆಗೆ ರೆಡಿಯಾದ ರಾಜ್ಯ ಸಾರಿಗೆಗಳ ಸಾರಥಿಗಳು. ನೋಡಿ, ಒಂದು ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾಗ ಸರ್ಕಾರಿ ನೌಕರರು ಈ ಪ್ರಮಾಣದಲ್ಲಿ ಬೀದಿಗಿಳಿದ ಚರಿತ್ರೆ ಯಾವುದೇ ಪಕ್ಷ ಆಡಳಿತದಲ್ಲಿದ್ದಾಗಲೂ ಕೂಡ ನಡೆದಿಲ್ಲ. ಕಾಂಗ್ರೆಸ್ ಪಕ್ಷದ ಮೂಗಿನ ನೇರಕ್ಕೆ ಸರ್ಕಾರಿ ನೌಕರರು ನರಳಾಡಿ ಪ್ರತಿಭಟನೆಯ ಅಸ್ತ್ರಗಳನ್ನು ಬೀಸ್ತಾ ಇದ್ದಾರೆ. ಇವ್ಯಾವ ಬಾಣಗಳು ಕೂಡ ಸರ್ಕಾರಕ್ಕೆ ತಾಕತ್ತಿಲ್ಲ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಸರ್ಕಾರಿ ಬಸ್ಗಳು ಶತಾಯಗತಾಯ ನಾವು ಡ್ರೈವ್ ಮಾಡೋದಿಲ್ಲ ಅಂತೇಳಿ ಬೀದಿಗಳು ನಿಂತ್ಕೊಂಡ್ರೆ ನಿಮ್ಮ ಸಾರಿಗೆ ಇಲಾಖೆ ಒಂದು ನಯಾ ಪೈಸೆ ಇಲ್ದಂಗಾಗುತ್ತೆ. ಎರಡೆರಡು ಇಲಾಖೆಗಳನ್ನು ಇಟ್ಕೊಂಡಿದ್ದೀರಿ. ಆ ಸಾರಿಗೆ ನೌಕರರ ವಿಶ್ವಾಸ ಗಿಟ್ಟಿಸಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನಿಮ್ಮ ಕ್ಯಾಬಿನೆಟ್ನ ಸಾರಥಿ ಸಿದ್ದರಾಮಯ್ಯನವರಿಗೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದ್ರೆ ರಾಜ್ಯವನ್ನು ಹೆಂಗೆ ಆಳ್ತೀರಿ? 224 ಕ್ಷೇತ್ರಗಳನ್ನು ಹೆಂಗೆ ನೋಡ್ಕತ್ತೀರಿ? 28 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡ ಕರ್ನಾಟಕದೊಳ್ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನಿಜಕ್ಕೂ ಇದು ಅತ್ಯಂತ ದುರಂತಮಯವಾದಂಥ ವಿಚಾರ. ಗೌರ್ಮೆಂಟ್ ನೌಕರರು ಅಂತ ಹೇಳಿ ಬಾಯಿ ತುಂಬಾನೂ ಕರೆಯೋದಿಲ್ಲ ನೀವು ಅವ್ರನ್ನ. ಯೂನಿಫಾರ್ಮ್ ಒಂದು ಕೊಟ್ಟು ಡ್ರೈವಿಂಗ್ ಮಾಡು, ನೀನು ವಿಜಲ್ ಓಡಿ. ಆದರೆ ಅವರ ಪರಿಸ್ಥಿತಿಗಳು, ಅವರಿಗೆ ವೇತನ, ಅವರಿಗೆ ಕೊಡುವಂತಹ ಸಂಬಳದಲ್ಲಿ ಪರಿಷ್ಕರಣೆ ಮಾಡಬೇಕು ಅನ್ನೋ ನಿಯಮಗಳಿದ್ದಾವೆ. ವರ್ಷಕ್ಕೋ 3 ವರ್ಷಕ್ಕೋ ಒಂದ್ಸತಿ ಅಥವಾ 6 ತಿಂಗಳಿಗೂ ಒಂದ್ಸತಿ. ನಮ್ಮಲ್ಲಿ ಈಗ ಸಾಧ್ಯ ಆಗ್ತಾ ಇಲ್ಲ. ನಿಯಮಗಳು ನೀವು ಅದನ್ನು ತಿದ್ದುಪಡಿ ಮಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಇವ್ರ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ನಾವು ತಿದ್ದುಪಡಿ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಡ್ಮಿನಿಸ್ಟ್ರೇಷನ್ ತೊಂದರೆಗಳವರಲ್ಲಿ ಇಲ್ಲ, ಆಡಳಿತಾತ್ಮಕವಾಗಿ ಮಾಡಬಹುದಂತೆ. ಆದರೆ ಇವ್ರ ಬೊಕ್ಕಸದಲ್ಲಿ ಹಣ ಇಲ್ವಂತೆ. ಇದು ಯಾವ ಸೀಮೆ ನ್ಯಾಯ? ಅವರು ಮನುಷ್ಯರು, ಅವರಿಗೂ ಸಂಸಾರ ಇರುತ್ತೆ, ಅವರಿಗೂ ಕಮಿಟ್ಮೆಂಟ್ಗಳಿರ್ತಾವೆ, ಅವರಿಗೂ ಸಂಬಂಧಗಳ ಹೊರೆಗಳಿರ್ತಾವೆ, ಅವರಿಗೂ ಆರ್ಥಿಕವಾದ ಭಾರಗಳಿರ್ತಾವೆ. ದೇಹ ಬಾಧೆ ಹೆಂಗೋ ಅವರಿಗೂ ಒಂಥರದ ಆರ್ಥಿಕ ಬಾಧೆಗಳಿರ್ತಾವೆ. ಅವರು ನಮ್ಮಂತೆ ಅಲ್ವಾ? ಆದರೆ ಸರ್ಕಾರ ಯಾವಾಗ ಇದಕ್ಕೊಂದು ಪೂರ್ಣ ವಿರಾಮ ಹಾಕುತ್ತೋ ಅಥವಾ ಅದಕ್ಕೊಂದು ಪರಿಹಾರ ಕೊಡುತ್ತೋ ಗಾಡ್ ನೋಸ್. ಒಟ್ಟಾರೆ ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.